ದಸರಾ ಗಜಪಡೆಗಳಿಗೆ ಇವತ್ತಿನಿಂದ ಮರಳು ಮೂಟೆ ತಾಲೀಮನ್ನು ಆರಂಭ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ DCF ಪ್ರಭುಗೌಡ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖ, ಇವತ್ತಿನಿಂದ ಮರಳು ಮೂಟೆ ತಾಲೀಮು ಆರಂಭ ಆಗ್ತದೆ ಸರ್. ಯಾವ ರೀತಿಯಾಗಿರುತ್ತೆ ಮತ್ತೆ ಇವತ್ತು ಏನೆಲ್ಲ ಆಯಿತು ಸರ್ ಅಂತ? ಹೌದು, ಮೊದಲೇ ಹಂತದಲ್ಲಿ ಈಗ ಲೈನ್ ತಾಲೀಮು ಎಲ್ಲ ಕೂಡ ಲೈನ್ ಆಗಿ ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಯಾರು ಜಂಗುಳಿಗೆ ಅಥವಾ ಯಾವುದೇ ಶಬ್ದಕ್ಕೆ ಹೆದರುವಂಥದ್ದೇನಿಲ್ಲ. ಹಾಗಾಗಿ ಮೊದಲೇ ತಾಲೀಮಲ್ಲಿ ಎಲ್ಲ ಆನೆಗಳು ಕೂಡ ಯಶಸ್ವಿ ಆಗಿದ್ದಾವೆ. ಈಗ ಎರಡನೇ ಇದು ಹಂತದ್ದು ಏನು ಅಂದರೆ ಭಾರ ಹೊರುವ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂಥದ್ದು. ಈಗ ಭಾರ ಹೊರುವ ಸಾಮರ್ಥ್ಯವನ್ನು ಎಲ್ಲ ಆನೆಗಳು ಹೋಗಿ ನಾವು ಚೆಕ್ ಮಾಡ್ತೀವಿ. ಅದರಲ್ಲಿ ಈಗ ಮೇನ್ ಇರೋದು ಅಭಿಮನ್ಯಿಗೆ ನಾವು ಯಾಕಂದರೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅವನೇ ಅಂಬಾರಿ ಹೊರೋದ್ರಿಂದ. ಹಾಗೆ ಪ್ರಾರಂಭ ಯಾವುದೇ ಒಂದು ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಪೂಜೆ ಮುಖಾಂತರ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಅಭಿಮನ್ಯು ಮತ್ತು 2 ಕುಂಬಿಕೆ ಆನೆಗಳಿಗೆ ಪೂಜೆ ಮಾಡಿ ಈ ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ಹಂತದಲ್ಲಿ ನಾವು 500 kg ಭಾರವನ್ನು ಹೊರಿಸ್ತಾ ಇದ್ದೀವಿ ಇವತ್ತು ಅಭಿಮನ್ಯಿಗೆ. ಅವನು ಈಸಿಯಾಗಿ ತೊಗೊಂಡು ಹೋಗ್ತಾನೆ. ಸೊ ಅದ್ರ ನಂತರ 750 ಮಾಡ್ತೀವಿ, ನೆಕ್ಸ್ಟ್ ಒಂದಿಷ್ಟು ದಿನ ಬಿಟ್ಟು. ಅದರ ನಂತರ 1000 kg ಒಂದ್ಸಲ ಹೊರಿಸ್ತೀವಿ. ಸೊ ಆವಾಗ ಅವನು ಹೀಸ್ ಪಾಸ್ಡ್ ಆಲ್ ದ ಇದೆ ಅಂತ ಟೆಸ್ಟ್ ಅಂದಾಗ ಆಗುತ್ತೆ ಅಷ್ಟೇ. ಸರ್, ಯಾವೆಲ್ಲ ಆನೆಗಳಿಗೆ ಈ ಮರಳು ಮೂಟೆಯಲ್ಲಿ ಹಾಕುವಂಥ ತಾಲೀಮು ನಡೆಸಾಗ್ತದೆ ಸರ್? ಟೋಟಲ್ ನಾವು ಈಗ ಪ್ರಶಾಂತನಿಗೆ ಮಾಡಿಸ್ತೀವಿ, ಮಹೇಂದ್ರನಿಗೆ ಇದೆ, ಆಮೇಲೆ ಧನಂಜಯನಿಗೆ ಇದೆ, ಭೀಮ, ಆಮೇಲೆ ಏಕಲವ್ಯ, ಈ ಎಲ್ಲ ಆನೆಗಳಿಗೆ ಕೂಡ ನಾವು ಭಾರ ಹೊರುವ ತಾಲೀಮನ್ನು ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಯಾಕಂದರೆ ನಾವು ಮಿನಿಮಮ್ 4 ರಿಂದ 5 ಬ್ಯಾಕಪ್ ಎಲಿಫೆಂಟ್ಸ್ಗಳನ್ನು ಇಟ್ಕೊಂಡಿರ್ತೀವಿ. ಸರ್, ಭಾಳ ಪ್ರಮುಖವಾಗಿ ಈ ತೂಕ ಹೊರುವಂತಹ ತಾಲೀಮು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ ಸರ್? ಖಂಡಿತ ಬೇಕು ಇದು. ಯಾಕಂದರೆ ನಾವು ಲಕ್ಷಾಂತರ ಜನರ ಮಧ್ಯೆ ನಾವು ಒಂದು ಅಂಬಾರಿನ ಹೊತ್ಕೊಂಡು ಆನೆನ ಕರ್ಕೊಂಡು ಹೋಗ್ತೀವಿ ಅಂದರೆ ಅದಕ್ಕೆ ಸಾಮರ್ಥ್ಯ ಇದೆ ಇಲ್ಲ ಅನ್ನೋದನ್ನು ನಾವು ಸೈಂಟಿಫಿಕ್ಕಾಗಿ ನಾವು ನೋಡಲೇಬೇಕಾಗುತ್ತೆ. ಆ ಹಂತದಲ್ಲಿ ನಾವು 3 ಹಂತದಲ್ಲಿ ನಾವು ಇದನ್ನು ಭಾರನ ಒರೆಸಿ ಅದರ ಬ್ರೀತಿಂಗ್ ಇದು ಎಷ್ಟು ಟೈಮ್ ಅದು ಸುಸ್ತಾಗುತ್ತೋ ಇಲ್ಲೋ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ನಾವು ಅದಕ್ಕೆ ಅಂಬಾರಿನ ಒರೆಸೋದನ್ನು ಕೆಲಸ ಮಾಡ್ತೀವಿ. ಫೈನಲ್ ಎಷ್ಟು kgವರೆಗೂ ಹೋಗುತ್ತೆ ಸರ್ ಇದು? 1000 kgವರೆಗೂ. ಯಾಕಂದರೆ ಫೈನಲ್ ಹಂತದಲ್ಲಿ ನಮಗೆ 1000 kg ಇರುತ್ತೆ, ಹಾಗಾಗಿ 1000 kgವರೆಗೂ ಹೋಗುತ್ತೆ. ಆನೆಗಳೆಲ್ಲ ಹೇಗಿದೆ ಸರ್? ಆರೋಗ್ಯ ಎಲ್ಲ 14 ಆನೆಗಳದ್ದು ಸರ್? ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ, ಯಾವುದೂ ತೊಂದರೆ ಇಲ್ಲ. ಸೊ ದೇ ಆರ್ ಕೋಆಪರೇಟಿಂಗ್ ವೆರಿ ವೆಲ್. ಆಮೇಲೆ ಆಲ್ಮೋಸ್ಟ್ ಎಲ್ಲ ನಮ್ಮ ಸಿಟಿ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಮರದ ಅಂಬಾರಿ ತಾಲೀಮು ಯಾವಾಗ ಶುರು ಆಗುತ್ತೆ ಸರ್? ಇದು ಆದ ಮೇಲೆ ಇದೆಲ್ಲ ಒಂದು ರೌಂಡ್ ಆಗಬೇಕು. ಇದು ಈ ಭಾರ ಹೊರುವ ತಾಲೀಮು ಆದಮೇಲೆ ಮರದ ಅಂಬಾರಿ ತಾಲೀಮು. ಇದಿಷ್ಟು DCF ಪ್ರಭುಗೌಡ ಅವರ ಮಾತುಗಳು. ಈಗಾಗಲೇ ಇರೋ ಅಭಿಮನ್ಯು ಆನೆಗೆ ಇವತ್ತಿನಿಂದ ಮರಳು ಮೂಟೆ ತಾಲೀಮನ್ನು ಆರಂಭಿಸಲಾಗ್ತಾ ಇದೆ. ಹಂತ ಹಂತವಾಗಿ ಏಕಲವ್ಯ ಇರ್ಬೋದು, ಬೇರೆ ಬೇರೆ ಆನೆಗಳಿಗೂ ಕೂಡ ಮರಳು ಮೂಟೆಯಲ್ಲಿ ಹೊತ್ತು ಸಾಗುವಂತಹ ತಾಲೀಮನ್ನು ಶುರು ಮಾಡಲಾಗುತ್ತೆ. ಸೊ ಹಂತ ಹಂತವಾಗಿ 1000 kgವರೆಗೂ ಕೂಡ ಅಭಿಮನ್ಯು ಆನೆಗೆ ತೂಕವನ್ನು ಹಾಕುವ ಮೂಲಕವಾಗಿ ತಾಲೀಮನ್ನು ನಡೆಸಲಾಗುತ್ತೆ. ಈ ಮೂಲಕವಾಗಿ ದಸರಾ ಜಂಬೂ ಸವಾರಿಗೆ ದಸರಾ ಗಜಪಡೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪ್ರಭು ಕನ್ನಡ, ಮೈಸೂರು. ದಸರಾ ಗಜಪಡೆಗಳಿಗೆ ಇವತ್ತಿನಿಂದ ಮರಳು ಮೂಟೆ ತಾಲೀಮನ್ನು ಆರಂಭ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತಾಡೋದ್ರ ಜೊತೆಗೆ DCF ಪ್ರಭುಗೌಡ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖ, ಇವತ್ತಿನಿಂದ ಮರಳು ಮೂಟೆ ತಾಲೀಮು ಆರಂಭ ಆಗ್ತದೆ ಸರ್. ಯಾವ ರೀತಿಯಾಗಿರುತ್ತೆ ಮತ್ತೆ ಇವತ್ತು ಏನೆಲ್ಲ ಆಯಿತು ಸರ್ ಅಂತ? ಹೌದು, ಮೊದಲೇ ಹಂತದಲ್ಲಿ ಈಗ ಲೈನ್ ತಾಲೀಮು ಎಲ್ಲ ಕೂಡ ಲೈನ್ ಆಗಿ ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಯಾರು ಜಂಗುಳಿಗೆ ಅಥವಾ ಯಾವುದೇ ಶಬ್ದಕ್ಕೆ ಹೆದರುವಂಥದ್ದೇನಿಲ್ಲ. ಹಾಗಾಗಿ ಮೊದಲೇ ತಾಲೀಮಲ್ಲಿ ಎಲ್ಲ ಆನೆಗಳು ಕೂಡ ಯಶಸ್ವಿ ಆಗಿದ್ದಾವೆ. ಈಗ ಎರಡನೇ ಇದು ಹಂತದ್ದು ಏನು ಅಂದರೆ ಭಾರ ಹೊರುವ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂಥದ್ದು. ಈಗ ಭಾರ ಹೊರುವ ಸಾಮರ್ಥ್ಯವನ್ನು ಎಲ್ಲ ಆನೆಗಳು ಹೋಗಿ ನಾವು ಚೆಕ್ ಮಾಡ್ತೀವಿ. ಅದರಲ್ಲಿ ಈಗ ಮೇನ್ ಇರೋದು ಅಭಿಮನ್ಯಿಗೆ ನಾವು ಯಾಕಂದರೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅವನೇ ಅಂಬಾರಿ ಹೊರೋದ್ರಿಂದ. ಹಾಗೆ ಪ್ರಾರಂಭ ಯಾವುದೇ ಒಂದು ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಪೂಜೆ ಮುಖಾಂತರ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಅಭಿಮನ್ಯು ಮತ್ತು 2 ಕುಂಬಿಕೆ ಆನೆಗಳಿಗೆ ಪೂಜೆ ಮಾಡಿ ಈ ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ಹಂತದಲ್ಲಿ ನಾವು 500 kg ಭಾರವನ್ನು ಹೊರಿಸ್ತಾ ಇದ್ದೀವಿ ಇವತ್ತು ಅಭಿಮನ್ಯಿಗೆ. ಅವನು ಈಸಿಯಾಗಿ ತೊಗೊಂಡು ಹೋಗ್ತಾನೆ. ಸೊ ಅದ್ರ ನಂತರ 750 ಮಾಡ್ತೀವಿ, ನೆಕ್ಸ್ಟ್ ಒಂದಿಷ್ಟು ದಿನ ಬಿಟ್ಟು. ಅದರ ನಂತರ 1000 kg ಒಂದ್ಸಲ ಹೊರಿಸ್ತೀವಿ. ಸೊ ಆವಾಗ ಅವನು ಹೀಸ್ ಪಾಸ್ಡ್ ಆಲ್ ದ ಇದೆ ಅಂತ ಟೆಸ್ಟ್ ಅಂದಾಗ ಆಗುತ್ತೆ ಅಷ್ಟೇ. ಸರ್, ಯಾವೆಲ್ಲ ಆನೆಗಳಿಗೆ ಈ ಮರಳು ಮೂಟೆಯಲ್ಲಿ ಹಾಕುವಂಥ ತಾಲೀಮು ನಡೆಸಾಗ್ತದೆ ಸರ್? ಟೋಟಲ್ ನಾವು ಈಗ ಪ್ರಶಾಂತನಿಗೆ ಮಾಡಿಸ್ತೀವಿ, ಮಹೇಂದ್ರನಿಗೆ ಇದೆ, ಆಮೇಲೆ ಧನಂಜಯನಿಗೆ ಇದೆ, ಭೀಮ, ಆಮೇಲೆ ಏಕಲವ್ಯ, ಈ ಎಲ್ಲ ಆನೆಗಳಿಗೆ ಕೂಡ ನಾವು ಭಾರ ಹೊರುವ ತಾಲೀಮನ್ನು ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಯಾಕಂದರೆ ನಾವು ಮಿನಿಮಮ್ 4 ರಿಂದ 5 ಬ್ಯಾಕಪ್ ಎಲಿಫೆಂಟ್ಸ್ಗಳನ್ನು ಇಟ್ಕೊಂಡಿರ್ತೀವಿ. ಸರ್, ಭಾಳ ಪ್ರಮುಖವಾಗಿ ಈ ತೂಕ ಹೊರುವಂತಹ ತಾಲೀಮು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ ಸರ್? ಖಂಡಿತ ಬೇಕು ಇದು. ಯಾಕಂದರೆ ನಾವು ಲಕ್ಷಾಂತರ ಜನರ ಮಧ್ಯೆ ನಾವು ಒಂದು ಅಂಬಾರಿನ ಹೊತ್ಕೊಂಡು ಆನೆನ ಕರ್ಕೊಂಡು ಹೋಗ್ತೀವಿ ಅಂದರೆ ಅದಕ್ಕೆ ಸಾಮರ್ಥ್ಯ ಇದೆ ಇಲ್ಲ ಅನ್ನೋದನ್ನು ನಾವು ಸೈಂಟಿಫಿಕ್ಕಾಗಿ ನಾವು ನೋಡಲೇಬೇಕಾಗುತ್ತೆ. ಆ ಹಂತದಲ್ಲಿ ನಾವು 3 ಹಂತದಲ್ಲಿ ನಾವು ಇದನ್ನು ಭಾರನ ಒರೆಸಿ ಅದರ ಬ್ರೀತಿಂಗ್ ಇದು ಎಷ್ಟು ಟೈಮ್ ಅದು ಸುಸ್ತಾಗುತ್ತೋ ಇಲ್ಲೋ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ನಾವು ಅದಕ್ಕೆ ಅಂಬಾರಿನ ಒರೆಸೋದನ್ನು ಕೆಲಸ ಮಾಡ್ತೀವಿ. ಫೈನಲ್ ಎಷ್ಟು kgವರೆಗೂ ಹೋಗುತ್ತೆ ಸರ್ ಇದು? 1000 kgವರೆಗೂ. ಯಾಕಂದರೆ ಫೈನಲ್ ಹಂತದಲ್ಲಿ ನಮಗೆ 1000 kg ಇರುತ್ತೆ, ಹಾಗಾಗಿ 1000 kgವರೆಗೂ ಹೋಗುತ್ತೆ. ಆನೆಗಳೆಲ್ಲ ಹೇಗಿದೆ ಸರ್? ಆರೋಗ್ಯ ಎಲ್ಲ 14 ಆನೆಗಳದ್ದು ಸರ್? ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ, ಯಾವುದೂ ತೊಂದರೆ ಇಲ್ಲ. ಸೊ ದೇ ಆರ್ ಕೋಆಪರೇಟಿಂಗ್ ವೆರಿ ವೆಲ್. ಆಮೇಲೆ ಆಲ್ಮೋಸ್ಟ್ ಎಲ್ಲ ನಮ್ಮ ಸಿಟಿ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಮರದ ಅಂಬಾರಿ ತಾಲೀಮು ಯಾವಾಗ ಶುರು ಆಗುತ್ತೆ ಸರ್?
ಇದು ಆದ ಮೇಲೆ ಇದೆಲ್ಲ ಒಂದು ರೌಂಡ್ ಆಗಬೇಕು. ಇದು ಈ ಬಾರ ಹೊರುವ ತಾಲೀಮು ಆದಮೇಲೆ ಮರದಂಬಾರಿ ತಾಲೀಮು. ಇದಿಷ್ಟು DCF ಪ್ರಭುಗೌಡ ಅವರ ಮಾತುಗಳು. ಈಗಾಗಲೇ ಇರೋ ಅಭಿಮನ್ಯು ಆನೆಗೆ ಇವತ್ತಿನಿಂದ ಮರಳು ಮೂಟೆ ತಾಲೀಮನ್ನು ಆರಂಭಿಸಲಾಗ್ತಾ ಇದೆ. ಹಂತ ಹಂತವಾಗಿ ಏಕಲವ್ಯ ಇರ್ಬೋದು, ಬೇರೆ ಬೇರೆ ಆನೆಗಳು ಕೂಡ ಮರಳು ಮೂಟೆಯನ್ನು ಹೊತ್ತು ಸಾಗುವಂತಹ ತಾಲೀಮನ್ನು ಶುರು ಮಾಡಲಾಗುತ್ತೆ. ಸೊ ಹಂತ ಹಂತವಾಗಿ 1,000 kgವರೆಗೂ ಕೂಡ ಅಭಿಮನ್ಯು ಆನೆಗೆ ತೂಕವನ್ನು ಹಾಕುವ ಮೂಲಕವಾಗಿ ತಾಲೀಮನ್ನು ನಡೆಸಲಾಗುತ್ತೆ. ಈ ಮೂಲಕವಾಗಿ ದಸರಾ ಜಂಬೂ ಸವಾರಿಗೆ ದಸರಾ ಗಜಪಡೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪ್ರಭು ಕನ್ನಡ, ಮೈಸೂರು. ದಸರಾ ಗಜಪಡೆಗಳಿಗೆ ಇವತ್ತಿನಿಂದ ಮರಳು ಮೂಟೆ ತಾಲೀಮನ್ನು ಆರಂಭ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದ್ರ ಜೊತೆಗೆ DCF ಪ್ರಭುಗೌಡ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖ, ಇವತ್ತಿನಿಂದ ಮರಳು ಮೂಟೆ ತಾಲೀಮು ಆರಂಭ ಆಗ್ತದೆ ಸರ್. ಯಾವ ರೀತಿಯಾಗಿರುತ್ತೆ ಮತ್ತೆ ಇವತ್ತೇನೆಲ್ಲ ಆಯಿತು ಸರ್ ಅಂತ? ಹೌದು, ಮೊದಲೇ ಹಂತದಲ್ಲಿ ಈಗ ಲೈನ್ ತಾಲೀಮು ಎಲ್ಲ ಕೂಡ ಲೈನ್ ಆಗಿ ಎಷ್ಟು ನೀಟಾಗಿ ನಡ್ಕೊಂಡು ಹೋಗ್ತಾ ಇದ್ದಾವೆ. ಯಾರು ಜಂಗುಳಿಗೆ ಅಥವಾ ಯಾವುದೇ ಶಬ್ದಕ್ಕೆ ಹೆದರುವಂಥದ್ದೇನಿಲ್ಲ. ಹಾಗಾಗಿ ಮೊದಲೇ ತಾಲೀಮಲ್ಲಿ ಎಲ್ಲ ಆನೆಗಳು ಕೂಡ ಯಶಸ್ವಿ ಆಗಿದ್ದಾವೆ. ಈಗ ಎರಡನೇ ಇದು ಹಂತದ್ದು ಏನು ಅಂದರೆ ಭಾರ ಹೊರುವ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವಂಥದ್ದು. ಈಗ ಭಾರ ಹೊರುವ ಸಾಮರ್ಥ್ಯವನ್ನು ಎಲ್ಲ ಆನೆಗಳು ಹೋಗಿ ನಾವು ಚೆಕ್ ಮಾಡ್ತೀವಿ. ಅದರಲ್ಲಿ ಈಗ ಮೇನ್ ಇರೋದು ಅಭಿಮನ್ಯಿಗೆ ನಾವು ಯಾಕಂದರೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ, ಅವನೇ ಅಂಬಾರಿ ಹೊರೋದ್ರಿಂದ. ಹಾಗೆ ಪ್ರಾರಂಭ ಯಾವುದೇ ಒಂದು ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಬೇಕು ಅಂದರೆ ಪೂಜೆ ಮುಖಾಂತರ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ಅಭಿಮನ್ಯು ಮತ್ತು 2 ಕುಂಬಿಕೆ ಆನೆಗಳಿಗೆ ಪೂಜೆ ಮಾಡಿ ಈ ಭಾರ ಹೊರುವ ತಾಲೀಮನ್ನು ಸ್ಟಾರ್ಟ್ ಮಾಡಿದ್ವಿ. ಮೊದಲೇ ಹಂತದಲ್ಲಿ ನಾವು 500 kg ಭಾರವನ್ನು ಹೊರಿಸ್ತಾ ಇದ್ದೀವಿ ಇವತ್ತು ಅಭಿಮನ್ಯಿಗೆ. ಅವನು ಈಸಿಯಾಗಿ ತೊಗೊಂಡು ಹೋಗ್ತಾನೆ. ಸೊ ಅದ್ರ ನಂತರ 750 ಮಾಡ್ತೀವಿ. ನೆಕ್ಸ್ಟ್ ಒಂದಿಷ್ಟು ದಿನ ಬಿಟ್ಟು ಅದರ ನಂತರ 1000 kg ಒಂದ್ಸಲ ಹೊರಿಸ್ತೀವಿ. ಸೊ ಆವಾಗ ಅವನು ಹೀಸ್ ಪಾಸ್ಡ್ ಆಲ್ ದ ಇದೆ ಅಂತ ಟೆಸ್ಟ್ ಅಂದಾಗ ಆಗುತ್ತೆ ಅಷ್ಟೇ. ಸರ್, ಯಾವೆಲ್ಲ ಆನೆಗಳಿಗೆ ಈ ಮರಳು ಮೂಟೆಯಲ್ಲಿ ಹಾಕುವಂಥ ತಾಲೀಮು ನಡೆಸಾಗ್ತದೆ ಸರ್? ಟೋಟಲ್ ನಾವು ಈಗ ಪ್ರಶಾಂತನಿಗೆ ಮಾಡಿಸ್ತೀವಿ, ಮಹೇಂದ್ರನಿಗೆ ಇದೆ, ಆಮೇಲೆ ಧನಂಜಯನಿಗೆ ಇದೆ, ಭೀಮ, ಆಮೇಲೆ ಏಕಲವ್ಯ, ಈ ಎಲ್ಲ ಆನೆಗಳಿಗೆ ಕೂಡ ನಾವು ಭಾರ ಹೊರುವ ತಾಲೀಮನ್ನು ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಯಾಕಂದರೆ ನಾವು ಮಿನಿಮಮ್ 4 ರಿಂದ 5 ಬ್ಯಾಕಪ್ ಎಲಿಫೆಂಟ್ಸ್ಗಳನ್ನು ಇಟ್ಕೊಂಡಿರ್ತೀವಿ. ಸರ್, ಭಾಳ ಪ್ರಮುಖವಾಗಿ ಈ ತೂಕ ಹೊರುವಂತಹ ತಾಲೀಮು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಹೋಗುತ್ತೆ ಸರ್? ಖಂಡಿತ ಬೇಕು ಇದು. ಯಾಕಂದರೆ ನಾವು ಲಕ್ಷಾಂತರ ಜನರ ಮಧ್ಯೆ ನಾವು ಒಂದು ಅಂಬಾರಿನ ಹೊತ್ಕೊಂಡು ಆನೆನ ಕರ್ಕೊಂಡು ಹೋಗ್ತೀವಿ ಅಂದರೆ ಅದಕ್ಕೆ ಸಾಮರ್ಥ್ಯ ಇದೆ ಇಲ್ಲ ಅನ್ನೋದನ್ನು ನಾವು ಸೈಂಟಿಫಿಕ್ಕಾಗಿ ನಾವು ನೋಡಲೇಬೇಕಾಗುತ್ತೆ. ಆ ಹಂತದಲ್ಲಿ ನಾವು 3 ಹಂತದಲ್ಲಿ ನಾವು ಇದನ್ನು ಭಾರನ ಒರೆಸಿ ಅದರ ಬ್ರೀತಿಂಗ್ ಇದು ಎಷ್ಟು ಟೈಮ್ ಅದು ಸುಸ್ತಾಗುತ್ತೋ ಇಲ್ಲೋ ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ನಾವು ಅದಕ್ಕೆ ಅಂಬಾರಿನ ಒರೆಸೋದನ್ನು ಕೆಲಸ ಮಾಡ್ತೀವಿ. ಫೈನಲ್ ಎಷ್ಟು kgವರೆಗೂ ಹೋಗುತ್ತೆ ಸರ್ ಇದು? 1000 kgವರೆಗೂ. ಯಾಕಂದರೆ ಫೈನಲ್ ಹಂತದಲ್ಲಿ ನಮಗೆ 1000 kg ಇರುತ್ತೆ. ಹಾಗಾಗಿ 1000 kgವರೆಗೂ ಹೋಗುತ್ತೆ. ಆನೆಗಳೆಲ್ಲ ಹೇಗಿದೆ ಸರ್? ಆರೋಗ್ಯ ಎಲ್ಲ 14 ಆನೆಗಳದ್ದು ಸರ್? ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ತುಂಬ ಚೆನ್ನಾಗಿದೆ, ಯಾವುದೂ ತೊಂದರೆ ಇಲ್ಲ. ಸೊ ದೇ ಆರ್ ಕೋಆಪರೇಟಿಂಗ್ ವೆರಿ ವೆಲ್. ಆಮೇಲೆ ಆಲ್ಮೋಸ್ಟ್ ಎಲ್ಲ ನಮ್ಮ ಸಿಟಿ ಇದಕ್ಕೆ ಅಡ್ಜಸ್ಟ್ ಆಗಿದ್ದಾವೆ. ಮರದ ಅಂಬಾರಿ ತಾಲೀಮು ಯಾವಾಗ ಶುರು ಆಗುತ್ತೆ ಸರ್? ಇದು ಆದ ಮೇಲೆ ಇದೆಲ್ಲ ಒಂದು ರೌಂಡ್ ಆಗಬೇಕು. ಇದು ಈ ಭಾರ ಹೊರುವ ತಾಲೀಮು ಆದಮೇಲೆ ಮರದಂಬಾರಿ ತಾಲೀಮು. ಇದಿಷ್ಟು DCF ಪ್ರಭುಗೌಡ ಅವರ ಮಾತುಗಳು. ಈಗಾಗಲೇ ಇರೋ ಅಭಿಮನ್ಯು ಆನೆಗೆ ಇವತ್ತಿನಿಂದ ಮರಳು ಮೂಟೆ ತಾಲೀಮನ್ನು ಆರಂಭಿಸಲಾಗ್ತಾ ಇದೆ. ಹಂತ ಹಂತವಾಗಿ ಏಕಲವ್ಯ ಇರ್ಬೋದು, ಬೇರೆ ಬೇರೆ ಆನೆಗಳು ಕೂಡ ಮರಳು ಮೂಟೆಯನ್ನು ಹೊತ್ತು ಸಾಗುವಂತಹ ತಾಲೀಮನ್ನು ಶುರು ಮಾಡಲಾಗುತ್ತೆ. ಸೊ ಹಂತ ಹಂತವಾಗಿ 1,000 kgವರೆಗೂ ಕೂಡ ಅಭಿಮನ್ಯು ಆನೆಗೆ ತೂಕವನ್ನು ಹಾಕುವ ಮೂಲಕವಾಗಿ ತಾಲೀಮನ್ನು ನಡೆಸಲಾಗುತ್ತೆ. ಈ ಮೂಲಕವಾಗಿ ದಸರಾ ಜಂಬೂ ಸವಾರಿಗೆ ದಸರಾ ಗಜಪಡೆಗಳನ್ನು ಸಿದ್ಧಪಡಿಸಲಾಗ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ಪ್ರಭು ಕನ್ನಡ, ಮೈಸೂರು.